ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ಭೂಮಿ ಮಾಂಗಲ್ಯ ಸರ ಕಟ್ಟಾಗಿರೋದ್ರಿಂದ ಭೂಮಿಗೆ ತುಂಬ ಟೆನ್ಷನ್ ಆಗಿರುತ್ತೆ. ಸೊ ಯೋಚನೆ ಮಾಡ್ತಾ ಕೂತಿರ್ತಾರೆ. ಮನೆಯಲ್ಲಿ ಡಿಸ್ಕಸ್ ಮಾಡೋಣ ಅಂದರೂ ಕೂಡ ಆಗೋದಿಲ್ಲ. ಯಾಕಂದರೆ ಅತ್ತೆ ಸಾಹೇಬ್ರನ್ನ ತುಂಬ ಪ್ರೀತಿಸ್ತಾರೆ. ಅವ್ರಿಗೇನಾದರೂ ಗೊತ್ತಾದರೆ ಎದೆ ಹೊಡ್ಕೊಳ್ತಾರೆ. ಬೇಡ ಅಂತ ಪ್ರಾಮಿಸನ್ನು ಮಾಡಿಸ್ಕೊತಾರೆ ಮಯೂರಿಯಿಂದ. ಸರಿ, ಏನು ಮಾಡೋದು ಅಂತ ಹೇಳ್ಬಿಟ್ಟು ಆ ಸ್ವಾಮಿನ ನೋಡಬೇಕು ಅಂದಾಗ ಆ ಸ್ವಾಮಿನ ಏನಾಗುತ್ತೆ ಅಂತಂದರೆ, ಇದಕ್ಕಿದ್ದಂಗೆ ಮನೆಗೆ ಬರ್ತಾರೆ. ಆ ಸ್ವಾಮಿನ ನೋಡಿ ನಿಂಗವ್ವಜಿಗೆ ತುಂಬ ಖುಷಿ ಆಗುತ್ತೆ. ಏನಿದು ಸ್ವಾಮಿಗಳು ನಮ್ಮ ಮನೆ ಕಡೆ ಬಂದಿದ್ದಾರೆ ಅಂದರೆ ಖುಷಿ ವಿಚಾರಣೆ ಅಂತ ಹೇಳ್ಬಿಟ್ಟು ಎಲ್ಲರೂ ಖುಷಿಯಿಂದ ಅವರಿಗೆ ನಮಸ್ಕಾರ ಎಲ್ಲ ಮಾಡ್ತಾರೆ. ಆಮೇಲೆ ಶ್ರವಣ ಮತ್ತು ಶಾರದನ ತೋರಿಸ್ಬಿಟ್ಟು ಇವರು ಕುಟುಂಬ ಆದಷ್ಟು ಬೇಗ ಒಂದಾಗುತ್ತೆ ಅಂತ ಹೇಳ್ಬಿಟ್ಟು ಸ್ವಾಮಿಗಳು ಕೂಡ ಹೇಳ್ತಾರೆ. ಏನೇನು ಕಳ್ಕೊಂಡಿದ್ದಾರೆ ಅದೆಲ್ಲ ಸಿಗುತ್ತೆ ಅಂತ ಹೇಳ್ತಾರೆ. ಹೇಳಿದ ತಕ್ಷಣ ನಿಂಗವ್ವಜಿಗೆ ಬಹಳ ಖುಷಿ ಆಗುತ್ತೆ. ಯಾಕಂದರೆ ಶಾರದನ ತುಂಬ ಪ್ರೀತಿ ಮಾಡ್ತಾ ಇರ್ತಾರೆ. ಶಾರದ ಹತ್ರ ತುಂಬ ಮಾತಾಡ್ತಾ ಇರ್ತಾರೆ. ತುಂಬ ಶಾರದನಿಗೆ ಒಟ್ಟಿನಲ್ಲಿ ಹೇಳ್ಬೇಕಾದ್ರೆ ಭಾಳ ಕಾಳಜಿ ಕಳಕಳಿಯಿಂದ ನೋಡ್ಕೊಳ್ತಾ ಇರ್ತಾರೆ ನಿಂಗವ್ವಜಿ. ಸೊ ಈ ಕಡೆ ಮಯೂರಿ ಮತ್ತು ಭೂಮಿ ಕೂಡ ಆ ಗುರುಗಳನ್ನು ಬೆನ್ನಟ್ಟಿ ಹೋಗ್ತಾರೆ. ಅವರನ್ನು ಹಿಂಬಾಲಿಸ್ಕೊಂಡು ಹೋಗ್ತಾರೆ. ಯಾಕಂದರೆ ಅವರಿಗೆ ಪರಿಹಾರವನ್ನು ಕೇಳಬೇಕಾಗಿರುತ್ತೆ. ಆಗ ಹೋಗ್ಬಿಟ್ಟು ಅದನ್ನು ನೋಡ್ಬಿಟ್ಟು ಅಂಜು ಇದ್ದಳು, ನೋಡು ಅಲ್ಲಿ ಆ ಭೂಮಿ ಮತ್ತು ಮಯೂರಿ ಯಾಕೋ ಆ ಗುರುಗಳಿಂದ ಹೋಗ್ತಿದ್ದಾರೆ ಅಂದ ತಕ್ಷಣ, ಸರಿ ಬೇಬಿ ನಾವು ಹೋಗೋಣ ಬಾ ಅಂತ ಹೇಳ್ಬಿಟ್ಟು ಅಂಜು ಮತ್ತು ದೇವಯಾನಿ ಕೂಡ ಅವರಿಂದ ಬರ್ತಾರೆ. ಅವರು ಸ್ವಾಮಿಗಳೇ, ನೀವು ಅಪಾಯ ಇದೆ ಅಂತ ಹೇಳಿದ್ರಿ, ಅದಕ್ಕೆ ಪರಿಹಾರ ಇಲ್ವಾ ಅಂತ ಕೇಳಿದಾಗ ಒಂದು ಹೂವನ್ನು ಕೊಡ್ತಾರೆ. ಅದು ನಾಗಪುಷ್ಪ ಆಗಿರುತ್ತೆ. ಅದನ್ನು ತಗೊಂಡು ಭೂಮಿ ಏನು ಮಾಡಬೇಕು ಅಂತ ಗೊತ್ತಾಯ್ತಾ, ನೀನು ನಾಗರ ಹುಟ್ಟಿಗೆ ಪೂಜೆ ಮಾಡಬೇಕು. ಅದು ತುಂಬ ಕಠಿಣವಾದಂಥ ವ್ರತ. ನಿನ್ನ ಗಂಡನಿಗೆ ನಾಗದೋಷ ಇದೆ. ಈ ಒಂದು ಏನಂತಂದರೆ ಪೂಜೆ ಮಾಡಿದ್ರೆ ನಿನ್ನ ಗಂಡನ ಆಯುಸ್ಸು ಕೂಡ ಹೆಚ್ಚುತ್ತೆ, ಯಾವ ತೊಂದರೆ ಕೂಡ ಬರಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಭೂಮಿ ಎಸ್ ಅನ್ನಲೇಬೇಕಾಗುತ್ತೆ. ನೋಡಮ್ಮ, ಆದರೆ ಇದು ತುಂಬ ಕಠಿಣವಾದ ವ್ರತ. ಆ ವೃತ್ತದಲ್ಲಿರ್ತಕ್ಕಂಥ ನಾಗ ಸಾಮಾನ್ಯವಾದ ನಾಗ ಅಲ್ಲ ಅಂತ ಹೇಳ್ತಾರೆ. ಅದು ಎಷ್ಟೇ ಕಠಿಣವಾದ ವ್ರತ ಇದ್ರೂ ಕೂಡ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಭೂಮಿ ಕೂಡ ಒಪ್ಕೋತಾಳೆ. ಸೊ ಇದನ್ನೆಲ್ಲ ಈ ಅಂಜು ಮತ್ತು ದೇವಯಾನಿ ಮರೆಯಲ್ಲಿ ನಿಂತ್ಕೊಂಡು ಕೇಳ್ತಾ ಇರ್ತಾರೆ. ಕೇಳಿದರೆ ಸುಮ್ಮನೆ ಇರ್ತಾರೆ. ಅವರು ಕೂಡ ಒಂದು ಪ್ಲ್ಯಾನನ್ನು ಮಾಡ್ಕೋತಾರೆ. ಇದೇ ಸರಿಯಾದ ಸಮಯ, ಅವಳನ್ನು ಸಾಯಿಸೋಕ್ಕೆ ಅಂತ ದೇವಯಾನಿ ಒಳಗೊಳಗೆ ಪ್ಲ್ಯಾನ್ ಮಾಡ್ತಾ ಇರ್ತಾಳೆ. ಆದರೆ ಇಂಚು ಅರ್ಧಂಬರ್ಧ. ಅಂಜು ಹೇಗೆ ಅಂತಂದರೆ ಆಟಕ್ಕೊಟ್ಟು ಲೆಕ್ಕಕ್ಕಿಲ್ಲ ಅಂದಂಗೆ. ಸೊ ಅವಳನ್ನು ಸಾಯಿಸೋಕ್ಕೆ ಇದೇ ಸರಿಯಾದ ಪ್ಲ್ಯಾನ್ ಅಲ್ವಾ, ಫೋಟೋನ ತೋರಿಸ್ಬಿಡೋಣ ನಿಂಗವ್ವಜಿಗೆ ಅಂತ ಹೇಳ್ತಾಳೆ. ಅಂಜು, ನೀನು ಸುಮ್ಮನೆ ಇರು, ಇದಕ್ಕೆ ನಾನು ಬೇರೆಯೇ ಪರಿಹಾರ ಹುಡುಕಿದ್ದೀನಿ, ಬೇರೆಯೇ ಒಂದು ಪ್ಲ್ಯಾನ್ ಮಾಡಿದ್ದೀನಿ ಅಂತ ಹೇಳ್ತಾರೆ. ಭೂಮಿ ಇದ್ದವಳು ತುಂಬ ಕಠಿಣವಾದ ವ್ರತವನ್ನು ಒಪ್ಕೊಂಡಿದ್ದಾಳೆ ಅಜಿತ್ ಸಾಹೇಬ್ರಿಗೋಸ್ಕರ. ಈ ಕಡೆ ಭದ್ರನಿಗೆ ಫೋನ್ ಮಾಡ್ತಾಳೆ. ಯಾರು? ದೇವಯಾನಿ. ಭದ್ರನಿಗೆ ಫೋನ್ ಮಾಡಿ ಹುತ್ತದಲ್ಲಿ ಬೇರೆ ಹಾವನ್ನು ತಂದು ಬಿಡುವಂಥ ಪ್ಲ್ಯಾನ್ ಕೂಡ ಮಾಡ್ತಾ ಇದ್ದಾಳೆ. ಆ ಪ್ಲ್ಯಾನ್ ಸಕ್ಸಸ್ ಆಗುತ್ತಾ? ಯಾಕಂದರೆ ಅವಳು ತುಂಬ ಭಯ ಭಕ್ತಿಯಿಂದ ಈ ಪೂಜೆಯನ್ನು ಮಾಡಲಿಕ್ಕೆ ಒಪ್ಕೊಂಡಿದ್ದಾಳೆ. ಸೊ ಆದರೆ ಈ ದೇವಯಾನಿ ಮಾತ್ರ ಬೇರೆ ಕುತಂತ್ರವನ್ನು ಉಪಯೋಗಿಸ್ತಾ ಇದ್ದಾಳೆ. ಈ ಕುತಂತ್ರ ಏನಾದರೂ ಶ್ರವಣ ಗೊತ್ತಿದ್ರೆ ಸುಮ್ಮನೆ ಬಿಡ್ತಾರೆ, ಅಜಿತ್ ಗೊತ್ತಿದ್ರೆ ಸುಮ್ಮನೆ ಬಿಡ್ತಾರೆ. ದೇವಯಾನಿ ಚುಟ್ಟಿಡಿದು ಹೊರಗಡೆ ಹಾಕ್ತಾರೆ. ಇನ್ನು ಅಶ್ವಿನಿ ಇದ್ದವಳು ಹೇಗಾದರೂ ಮಾಡಿ ಭೂಮಿನ ಕಿಡ್ನಾಪ್ ಮಾಡಬೇಕು ಅಂತ ಅದೇ ಊರಿಗೆ ಬಂದಿದ್ದಾಳೆ. ಒಟ್ಟಲ್ಲಿ ಆ ಕಡೆಯಿಂದ ಈ ಕಡೆಯಿಂದ ಎರಡೂ ಕಡೆಯಿಂದ ಏನಪ್ಪ ಅಂತಂದರೆ ಭೂಮಿಯ ಜೀವಕ್ಕೆ ಆಪತ್ತಿದೆ ಅಂತಲೇ ಹೇಳ್ಬೋದು. ಈ ವ್ರತ ಮಾಡೋಕ್ಕೆ ಒಪ್ಕೊಂಡಿದ್ದಾಳೆ. ಸೊ ವ್ರತ ಕೂಡ ಮಾಡ್ತಾಳೆ. ತುಂಬ ಕಠಿಣವಾದ ವ್ರತ ಅಂತ ಕೂಡ ಹೇಳಿದ್ದಾರೆ. ಅಜಿತ್ಗೆ ನಾಗದೋಷ ಇದೆ ಅಂತ ಕೂಡ ಹೇಳಿದರೆ. ಈಗ ವ್ರತ ಮಾಡೋಕ್ಕೆ ಮುಂದಾಗಿದ್ದಾಳೆ ಭೂಮಿ. ಹಾಗಾದರೆ ಭೂಮಿನ ಯಾರು ಕಾಪಾಡ್ತಾರೆ? ನಾಗದೇವ ಕಾಪಾಡ್ತಾನೆ? ಯಾರು ಕಾಪಾಡ್ತಾರೆ? ಈ ದೇವಯಾನಿ ಕುತಂತ್ರಕ್ಕೆ ಏನಾದರೂ ಭೂಮಿ ಜೀವ ಆಪತ್ತಲ್ಲಿ ಸಿಕ್ಕೊಳ್ಳುತ್ತಾ? ಎಲ್ಲವನ್ನು ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡೋಣ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಬಹಳನೇ ಮುಖ್ಯ. ನಿಮ್ಮ ಒಂದು ಲೈಕ್ ಕೂಡ ಬಹಳನೇ ಮುಖ್ಯ. ಥ್ಯಾಂಕ್ ಯು ಸೊ ಮಚ್.